ಪಂಚತಂತ್ರದ ಮಿತ್ರಭೇದ ತಂತ್ರದಲ್ಲಿ ಬರುವ ಧರ್ಮಬುದ್ಧಿ ಮತ್ತು ಪಾಪಬುದ್ಧಿ ಕಥೆಯು ಕೇವಲ ಒಂದು ಸಣ್ಣ ಕಥೆಯಲ್ಲ, ಇದು ಮಾನವನ ಸ್ವಭಾವ, ನಂಬಿಕೆ, ದ್ರೋಹ ಮತ್ತು ಬುದ್ಧಿವಂತಿಕೆಯ ವಿಸ್ತಾರವಾದ ಚಿತ್ರಣವನ್ನು ನೀಡುತ್ತದೆ. ನೀವು ಕೇಳಿದಂತೆ ಈ ಕಥೆಯನ್ನು ಅತ್ಯಂತ ವಿವರವಾಗಿ, ಸನ್ನಿವೇಶಗಳ ವರ್ಣನೆಯೊಂದಿಗೆ ಇಲ್ಲಿ ನೀಡಲಾಗಿದೆ. ಧರ್ಮಬುದ್ಧಿ ಮತ್ತು ಪಾಪಬುದ್ಧಿ, ನಂಬಿಕೆ ಮತ್ತು ದ್ರೋಹದ ಮಹಾಕಥೆ. ನಮ್ಮ ಭವಿಷ್ಯ ಇಲ್ಲಿದೆ. ಜೊತೆಯಾಗಿ ನಾವಿದನ್ನು ಸಾಧಿಸೋಣ. ಪೀಠಿಕೆ. ಇಬ್ಬರು ಮಿತ್ರರ ಪರಿಚಯ. ಬಹಳ ಹಿಂದೆ ಒಂದು ಸಮೃದ್ಧವಾದ ನಗರವಿತ್ತು. ಅಲ್ಲಿ ಧರ್ಮಬುದ್ಧಿ ಮತ್ತು ಪಾಪಬುದ್ಧಿ ಎಂಬ ಇಬ್ಬರು ಯುವಕರು ವಾಸವಾಗಿದ್ದರು. ಧರ್ಮಬುದ್ಧಿಯು ಜ್ಞಾನಿ, ಸದಾಚಾರ ಸಂಪನ್ನ ಮತ್ತು ಹೆಸರಿಗೆ ತಕ್ಕಂತೆ ಧರ್ಮ ಮಾರ್ಗದಲ್ಲಿ ನಡೆಯುವವನು. ಆದರೆ ಅವನ ಗೆಳೆಯ ಪಾಪಬುದ್ಧಿಯು ತದ್ವಿರುದ್ಧ ಸ್ವಭಾವದವನು. ಅವನು ಅಸೂಯೆಪರ, ಸೋಮಾರಿ ಮತ್ತು ಅಧರ್ಮದ ದಾರಿಯಲ್ಲಿ ಸುಲಭವಾಗಿ ಹಣ ಗಳಿಸಬೇಕೆಂದು ಹಂಬಲಿಸುವವನು. ಪಾಪಬುದ್ಧಿಯು ಒಂದು ದಿನ ಹೀಗೆ ಆಲೋಚಿಸಿದ, ನಾನು ದಡ್ಡ, ನನ್ನ ಬಳಿ ಸಂಪತ್ತಿಲ್ಲ, ನಾನು ಹೀಗೆಯೇ ಇದ್ದರೆ ಜೀವನ ಪರ್ಯಂತ ಬಡವನಾಗಿಯೇ ಇರಬೇಕಾಗುತ್ತದೆ. ಆದರೆ ಧರ್ಮಬುದ್ಧಿ ಸಮರ್ಥನಿದ್ದಾನೆ. ಅವನ ಜೊತೆ ಸೇರಿ ದೂರದ ದೇಶಗಳಿಗೆ ಹೋಗಿ ವ್ಯಾಪಾರ ಮಾಡಿದರೆ ಅವನ ಬುದ್ಧಿವಂತಿಕೆಯನ್ನು ಬಳಸಿ ನಾನು ಹಣ ಮಾಡಬಹುದು. ನಂತರ ಅವನನ್ನೇ ವಂಚಿಸಿ ಆ ಸಂಪತ್ತನ್ನೆಲ್ಲ ನಾನೇ ದಕ್ಕಿಸಿಕೊಳ್ಳಬಹುದು. ಗಳಿಕೆ. ಇಬ್ಬರೂ ಸೇರಿ ದೂರದ ದೇಶಗಳಿಗೆ ಪ್ರಯಾಣ ಬೆಳೆಸಿದರು. ಧರ್ಮಬುದ್ಧಿಯ ಜಾಣ್ಮೆ ಮತ್ತು ಕಠಿಣ ಪರಿಶ್ರಮದಿಂದಾಗಿ ಅವರು ಮಾಡಿದ ಪ್ರತಿಯೊಂದು ವ್ಯಾಪಾರದಲ್ಲೂ ಅಪಾರ ಲಾಭ ಬಂದಿತು. ವರ್ಷಗಳು ಕಳೆದಂತೆ ಅವರು ಚಿನ್ನದ ನಾಣ್ಯಗಳು ಮತ್ತು ಅಮೂಲ್ಯ ರತ್ನಗಳ ದೊಡ್ಡ ಸಂಗ್ರಹವನ್ನೇ ಮಾಡಿದರು. ತಮ್ಮ ಸಂಪಾದನೆಯಿಂದ ತೃಪ್ತರಾದ ಅವರು ಮರಳಿ ತಮ್ಮ ಸ್ವಗ್ರಾಮಕ್ಕೆ ಬರಲು ನಿರ್ಧರಿಸಿದರು. ಅವರು ಊರಿನ ಹತ್ತಿರ ಬಂದಾಗ ಪಾಪಬುದ್ಧಿಯ ಮನಸ್ಸಿನಲ್ಲಿ ದುರಾಸೆ ಚಿಗುರೊಡೆಯಿತು. ಪಾಪಬುದ್ಧಿಯ ಕುತಂತ್ರದ ಯೋಜನೆ. ಅವರು ತಮ್ಮ ಊರಿನ ಗಡಿ ತಲುಪಿದಾಗ ಪಾಪಬುದ್ಧಿ ಧರ್ಮಬುದ್ಧಿಗೆ ಹೀಗೆ ಹೇಳಿದ, ಗೆಳೆಯ, ಇಷ್ಟೊಂದು ಸಂಪತ್ತನ್ನು ಒಟ್ಟಿಗೆ ಮನೆಗೆ ಕೊಂಡೊಯ್ಯುವುದು ಸರಿಯಲ್ಲ. ನಮ್ಮ ನೆಂಟರಿಷ್ಟರು ಮತ್ತು ಹಿತೈಷಿಗಳು ನಮ್ಮಲ್ಲಿ ಹಣವಿರುವುದನ್ನು ಕಂಡರೆ ಸಾಲ ಕೇಳಲು ಆರಂಭಿಸುತ್ತಾರೆ ಅಥವಾ ಅಸೂಯೆ ಪಡುತ್ತಾರೆ. ಆದ್ದರಿಂದ ನಾವು ನಮಗೆ ಬೇಕಾದಷ್ಟು ಸ್ವಲ್ಪ ಹಣವನ್ನು ಮಾತ್ರ ಮನೆಗೆ ಒಯ್ಯೋಣ. ಉಳಿದ ಹೆಚ್ಚಿನ ಭಾಗದ ಚಿನ್ನವನ್ನು ಈ ಕಾಡಿನ ಒಂದು ದೊಡ್ಡ ಮರದ ಬುಡದಲ್ಲಿ ಗುಂಡಿ ತೆಗೆದು ಹೂತಿಡೋಣ. ನಮಗೆ ಯಾವಾಗ ಅವಶ್ಯಕತೆ ಇರುತ್ತದೋ ಆಗ ಇಬ್ಬರೂ ಒಟ್ಟಾಗಿ ಬಂದು ಸಮನಾಗಿ ಹಂಚಿಕೊಂಡು ಹೋಗೋಣ. ಧರ್ಮಬುದ್ಧಿಯು ಪರಮಸೌಮ್ಯ ಮತ್ತು ಪ್ರಾಮಾಣಿಕನಾದ್ದರಿಂದ ಗೆಳೆಯನ ಮಾತಿನ ಹಿಂದಿನ ವಿಷವನ್ನು ಅರಿಯಲಿಲ್ಲ. ಸರಿ ಮಿತ್ರ, ನಿನ್ನ ಮಾತಿನಂತೆ ಮಾಡೋಣ ಎಂದು ಒಪ್ಪಿಕೊಂಡನು. ಅವರಿಬ್ಬರೂ ಒಂದು ವಿಶಾಲವಾದ ಆಲದ ಮರದ ಕೆಳಗೆ ಗುಂಡಿ ತೋಡಿ ತಮ್ಮ ಸಂಪತ್ತನ್ನು ಹೂತು ಮನೆಗೆ ಹೋದರು. ಮೋಸ ಮತ್ತು ದ್ರೋಹ. ಮನೆಗೆ ಹೋದ ಕೆಲವು ದಿನಗಳ ನಂತರ ಪಾಪಬುದ್ಧಿಯು ಯಾರಿಗೂ ತಿಳಿಯದಂತೆ ಮಧ್ಯರಾತ್ರಿ ಕಾಡಿಗೆ ಹೋದನು. ಇಬ್ಬರೂ ಹೂತಿಟ್ಟಿದ್ದ ಜಾಗವನ್ನು ಅಗೆದು ಎಲ್ಲ ಚಿನ್ನದ ನಾಣ್ಯಗಳನ್ನು ಕದ್ದು ತಂದು ತನ್ನ ಮನೆಯಲ್ಲಿ ಅಡಗಿಸಿಟ್ಟನು. ನಂತರ ಗುಂಡಿಯನ್ನು ಮೊದಲಿನಂತೆಯೇ ಮುಚ್ಚಿ ಏನೂ ತಿಳಿಯದವನಂತೆ ಮನೆಗೆ ಬಂದು ಮಲಗಿದನು. ಕೆಲವು ದಿನಗಳ ನಂತರ ಪಾಪಬುದ್ಧಿಯೇ ಧರ್ಮಬುದ್ಧಿಯ ಬಳಿ ಹೋಗಿ, ನನ್ನ ಮನೆಯಲ್ಲಿ ಹಣದ ಕೊರತೆಯಿದೆ, ಬಾ ಕಾಡಿಗೆ ಹೋಗಿ ಹೂತಿಟ್ಟ ಹಣವನ್ನು ತರೋಣ ಎಂದನು. ಇಬ್ಬರೂ ಕಾಡಿಗೆ ಹೋಗಿ ಅಗೆದಾಗ ಅಲ್ಲಿ ಏನೂ ಇರಲಿಲ್ಲ. ಬರೀ ಖಾಲಿ ಪಾತ್ರೆ ಮಾತ್ರ ಇತ್ತು. ಕೂಡಲೇ ಪಾಪಬುದ್ಧಿ ನಾಟಕವಾಡಲು ಶುರು ಮಾಡಿದ. ತನ್ನ ಎದೆಯನ್ನು ಬಡಿದುಕೊಳ್ಳುತ್ತಾ, ಧರ್ಮಬುದ್ಧಿ, ನೀನೇ ಈ ಹಣವನ್ನು ಕದ್ದಿದ್ದೀಯಾ? ನೀನಲ್ಲದೆ ಬೇರೆ ಯಾರಿಗೂ ಈ ಜಾಗ ಗೊತ್ತಿರಲಿಲ್ಲ. ನೀನು ನನ್ನನ್ನು ವಂಚಿಸಿದ್ದೀಯಾ? ಈಗಲೇ ನ್ಯಾಯಾಧೀಶರ ಬಳಿ ಹೋಗೋಣ ಬಾ ಎಂದು ಅಬ್ಬರಿಸಿದ. ಧರ್ಮಬುದ್ಧಿಯು ಗಾಬರಿಯಾಗಿ, ಮಿತ್ರ, ನಾನು ಕಳ್ಳನಲ್ಲ, ನಾನು ಅಂತಹ ಕೆಲಸ ಮಾಡಲಾರೆ ಎಂದು ಎಷ್ಟೇ ಹೇಳಿದರೂ ಪಾಪಬುದ್ಧಿ ಕೇಳಲಿಲ್ಲ. ವಿಷಯವು ಊರಿನ ಪಂಚಾಯಿತಿಗೆ ಹೋಯಿತು. ಧರ್ಮದೇವತೆಯ ಸಾಕ್ಷಿ. ನ್ಯಾಯಾಧೀಶರ ಮುಂದೆ ಪಾಪಬುದ್ಧಿ ವಾದ ಮಂಡಿಸಿದ, ನನ್ನ ಬಳಿ ಯಾವುದೇ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ, ಆದರೆ ನಾವು ಹಣ ಹೂತಿಟ್ಟಿದ್ದ ಆಲದ ಮರವೇ ಸಾಕ್ಷಿ. ಆ ಮರವು ಧರ್ಮದೇವತೆಯ ವಾಸಸ್ಥಾನ. ನಾವು ಆ ಮರವನ್ನೇ ಕೇಳೋಣ, ಅದು ಸತ್ಯವನ್ನು ಹೇಳುತ್ತದೆ. ಪಾಪಬುದ್ಧಿ ಮೊದಲೇ ತನ್ನ ತಂದೆಗೆ ಲಂಚದ ಆಮಿಷವೊಡ್ಡಿ ಮರದ ದೊಡ್ಡ ಪೊಟರೆಯಲ್ಲಿ ಹಾಲೋ ಅಡಗಿ ಕುಳಿತುಕೊಳ್ಳುವಂತೆ ಮಾಡಿದ್ದನು. ಮರುದಿನ ನ್ಯಾಯಾಧೀಶರು ಮತ್ತು ಊರಿನವರು ಮರದ ಹತ್ತಿರ ಬಂದರು. ಪಾಪಬುದ್ಧಿ ಗಟ್ಟಿಯಾಗಿ ಕೇಳಿದ, ಎಲೈ ವೃಕ್ಷದೇವತೆ, ನಮ್ಮಿಬ್ಬರಲ್ಲಿ ಹಣ ಕದ್ದವರು ಯಾರು? ಸತ್ಯವನ್ನು ಹೇಳು. ಮರದ ಒಳಗಿಂದ ಅವನ ತಂದೆ ಧ್ವನಿ ಬದಲಿಸಿ ಹೇಳಿದ, ಧರ್ಮಬುದ್ಧಿಯೇ ಕಳ್ಳ. ಅವನೇ ಹಣವನ್ನು ತೆಗೆದುಕೊಂಡಿದ್ದಾನೆ. ಊರಿನವರೆಲ್ಲ ಆಶ್ಚರ್ಯಚಕಿತರಾದರು. ಸಾಕ್ಷಾತ್ ವೃಕ್ಷದೇವತೆಯೇ ಸಾಕ್ಷಿ ಹೇಳಿದ ಮೇಲೆ ಧರ್ಮಬುದ್ಧಿಗೆ ಶಿಕ್ಷೆ ಖಂಡಿತ ಎಂದು ಎಲ್ಲರೂ ಭಾವಿಸಿದರು. ಸತ್ಯದ ಶೋಧನೆ ಮತ್ತು ಅಂತ್ಯ. ಧರ್ಮಬುದ್ಧಿಗೆ ಇದರಲ್ಲಿ ಏನೋ ಮೋಸವಿದೆ ಎಂದು ತಕ್ಷಣ ಹೊಳೆಯಿತು. ಮರವು ಮಾತನಾಡಲು ಹೇಗೆ ಸಾಧ್ಯ? ಅವನು ಉಪಾಯವೊಂದನ್ನು ಮಾಡಿದನು.
ದೇವತೆಗಳು ಸತ್ಯ ಹೇಳಿದ್ದಾರೆ, ಆದರೆ ಈ ಮರದ ಪೊಟರೆಯಲ್ಲಿ ಸಣ್ಣ ಹಾವುಗಳಿರಬಹುದು, ಅವುಗಳನ್ನು ಓಡಿಸಿ ನಾನು ದೇವತೆಗೆ ಧನ್ಯವಾದ ಹೇಳುತ್ತೇನೆ ಎಂದು ಹೇಳಿ ಒಣಗಿದ ಎಲೆಗಳು ಮತ್ತು ಕಟ್ಟಿಗೆಯನ್ನು ತಂದು ಮರದ ಪೊಟರೆಯ ಒಳಗೆ ಹಾಕಿ ಬೆಂಕಿ ಹಚ್ಚಿದನು. ಕೆಲವೇ ನಿಮಿಷಗಳಲ್ಲಿ ಹೊಗೆ ಮರದ ತುಂಬಾ ಹರಡಿತು. ಮರದ ಒಳಗಿದ್ದ ಪಾಪಬುದ್ಧಿಯ ತಂದೆ ಉಸಿರುಗಟ್ಟಿ ಬೆಂಕಿಯ ಜ್ವಾಲೆ ತಾಳಲಾರದೆ ಕೂಗುತ್ತಾ ಹೊರಗೆ ಓಡಿ ಬಂದನು. ಎಲ್ಲರ ಮುಂದೆ ಅವನ ಮೋಸ ಬಯಲಾಯಿತು. ನ್ಯಾಯಾಧೀಶರು ಪಾಪಬುದ್ಧಿಯ ತಂದೆಯನ್ನು ವಿಚಾರಿಸಿದಾಗ ಅವನು ತನ್ನ ಮಗ ಹೇಳಿಕೊಟ್ಟಿದ್ದ ಮೋಸದ ಯೋಜನೆಯನ್ನು ಒಪ್ಪಿಕೊಂಡನು. ನ್ಯಾಯ ಮತ್ತು ಶಿಕ್ಷೆ. ಸತ್ಯ ತಿಳಿಯುತ್ತಿದ್ದಂತೆ ನ್ಯಾಯಾಧೀಶರು ಪಾಪಬುದ್ಧಿಗೆ ಕಠಿಣ ಶಿಕ್ಷೆ ವಿಧಿಸಿದರು. ಅವನು ಕದ್ದಿದ್ದ ಎಲ್ಲಾ ಹಣವನ್ನು ಧರ್ಮಬುದ್ಧಿಗೆ ಕೊಡಿಸಲಾಯಿತು. ಪಾಪಬುದ್ಧಿಯ ಮನೆಯವರನ್ನು ಊರಿನಿಂದ ಹೊರಹಾಕಲಾಯಿತು. ಧರ್ಮಬುದ್ಧಿಯು ತನ್ನ ಬುದ್ಧಿವಂತಿಕೆಯಿಂದ ತನ್ನ ಮೇಲಿದ್ದ ಕಳಂಕವನ್ನು ತೊಳೆದುಕೊಂಡು ಸುಖವಾಗಿ ಬದುಕಿದನು. ಕಥೆಯ ಗಂಭೀರ ವಿಶ್ಲೇಷಣೆ. ನೀತಿಗಳು. ಈ ಕಥೆಯು ನಮಗೆ ಜೀವನದ ಕೆಲವು ಕಹಿ ಸತ್ಯಗಳನ್ನು ಕಲಿಸುತ್ತದೆ. 1. ಕುತಂತ್ರದ ಅಪಾಯ. ಮೋಸ ಮಾಡುವವನು ಎಷ್ಟೇ ಜಾಣನಾಗಿದ್ದರೂ ಒಂದಲ್ಲ ಒಂದು ದಿನ ಅವನ ಸುಳ್ಳು ಬಯಲಾಗುತ್ತದೆ. 2. ಆಪತ್ತಿನಲ್ಲಿ ಉಪಾಯ. ಧರ್ಮಬುದ್ಧಿಯು ಕೇವಲ ಪ್ರಾಮಾಣಿಕನಾಗಿರಲಿಲ್ಲ, ಬದಲಿಗೆ ಅಪಾಯ ಬಂದಾಗ ಹೇಗೆ ಬುದ್ಧಿವಂತಿಕೆಯಿಂದ ವರ್ತಿಸಬೇಕು ಎಂಬುದನ್ನು ಅರಿತಿದ್ದನು. 3. ಅತಿಯಾದ ಆಸೆ. ಪಾಪಬುದ್ಧಿಯು ತನಗ ಬಂದ ಅರ್ಧ ಭಾಗದ ಸಂಪತ್ತಿನಲ್ಲಿ ತೃಪ್ತಿಪಡದೆ ಮಿತ್ರನಿಗೂ ದ್ರೋಹ ಬಗೆದಿದ್ದರಿಂದ ಇದ್ದ ಸಂಪತ್ತನ್ನೂ ಕಳೆದುಕೊಂಡನು.